ರೈತರ ಸಮಸ್ಯೆಗಳ ಕುರಿತು ಅಧಿವೇಶನದಲ್ಲಿ ಧ್ವನಿ ಎತ್ತುವೆ ಎಂದು ಶಾಸಕ ರಹೀಂ ಖಾನ್ ಅವರು ಇಂದು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ರೈತರಿಗೆ ಆಧುನಿಕ ಕಾಲದ ಕೀಟನಾಶಕ ಹಾಗೂ ರಸಗೊಬ್ಬರವನ್ನ ವಿತರಿಸುವ ಸಮಯದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ ತಿಳಿಸಿದರು. ಶಾಸಕ ರಹೀಂ ಖಾನ್ ಅವರು ಬೀದರ್ ಉತ್ತರ ಕ್ಷೇತ್ರದ ಮರ್ಕಲ್ ಗ್ರಾಮದ ಜನಪ್ರಿಯತೆ ಹಾಗೂ ಅವರು ಇಟ್ಟಿರುವಂತಹ ವಿಶ್ವಾಸವನ್ನು ನನ್ನ ಮೇಲೆ ಅಪಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಗ್ರಾಮದ ರೈತರಿಗೆ ಕೀಟನಾಶಕ ಮತ್ತು ರಸಗೊಬ್ಬರ ವಿತರಿಸಲಾಗಿದೆ ಎಂದು ಹೇಳಿದರು. ಈ ಬಾರಿ ವಾಡಿಕೆಗಿಂತ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರು ಬೆಳೆ ವಿಮೆ, ಬರಗಾಲ ಘೋಷಣೆ ಸೇರಿದಂತೆ ಹಲವಾರು ಬೇಡಿಕೆಗಳು ರೈತರು ನನ್ನ ಗಮನಕ್ಕೆ ತಂದಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಇದೇ ತಿಂಗಳು 13ರಂದು ನಡೆಯಲಿರುವ ಅಧಿವೇಶನದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿ ಸರ್ಕಾರದಿಂದ ಅಗತ್ಯ ಸಹಕಾರ ದೊರಕಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ಬರೆದ ಸಭೆಯಲ್ಲಿ ಶಾಸಕ ರಹೀಂ ಖಾನ್ ಅವರು ರೈತರಿಗೆ ಮತ್ತು ಮರ್ಕಲ್ ಗ್ರಾಮ ಪಂಚಾಯಿತಿಯ ಜನರಿಗೆ ಆಶ್ವಾಸನೆಯನ್ನ ನೀಡಿದ್ರು. ಇದೇ ವೇಳೆಯಲ್ಲಿ ಮರ್ಕಲ್ ಗ್ರಾಮದ ಜನರು ಹಾಗೂ ರೈತರು ಗ್ರಾಮದ ರಸ್ತೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯನ್ನು ಮಾಡಿದ್ರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಕೀಟನಾಶಕ ಹಾಗೂ ರಸಗೊಬ್ಬರ ವಿತರಿಸಿದ ಶಾಸಕ ರಹೀಂ ಖಾನ್ ಅವರು ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಹಾಗೂ ರೈತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅದು ತುಂಬಾ ಮುಖ್ಯ ಇದೆ. ಅದರ ಸಲುವಾಗಿ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಆಗಲಿ, ಫಸ್ಟ್ ನೀವು ಎಲ್ಲ ವಿಲೇಜಸ್ ನಲ್ಲಿ ಹೋಗಿ ರೈತರಿಗೆ ಟ್ರೈನಿಂಗ್ ಕೊಡಬೇಕು. ಯಾಕಂದ್ರೆ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಹೊಸ ಹೊಸ ಸಿಸ್ಟಮ್ ಬಂದಿದೆ. ಅವರು ಒಪ್ಕೊಂಡಿದ್ದಾರೆ. ಇಡೀ ನಮ್ಮ ತಾಲೂಕಿನಲ್ಲಿ 50 ವಿಲೇಜಸ್ ಇದೆ. ಜನವಾಳ ಸರ್ಕಲ್ ಮತ್ತು ಮಾಲೆಗಾಂವ್ ಸರ್ಕಲ್ ಅಲ್ಲಿ ಅವರೆಲ್ಲ ಕಡೆ ಹೋಗಿ ಕ್ಯಾಂಪ್ ಹಾಕಿ 2 ತಾಸು 4 ತಾಸು ಟ್ರೈನಿಂಗ್ ಕೊಟ್ಟು ಮತ್ತೆ ರೈತರದ್ದು ಏನೇನು ಸಮಸ್ಯೆ ಇದೆ ಆ ಎಲ್ಲ ಸಮಸ್ಯೆಯ ಪರಿಹಾರ ಮಾಡಬೇಕು. ಮತ್ತೆ ನಿಮ್ಮಿಂದ ಆಗಿಲ್ಲ ಅಂದರೂ ನಮಗೆ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರ ಜೊತೆಗೆ ಮತ್ತು ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ ಆಗಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ನಾವು ಪರಿಹಾರ ಕೊಡಿಸ್ತೀವಿ ಅಂತ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೇನೆ. ಮತ್ತೆ ಈ ಕಾರ್ಯಕ್ರಮ ಇಲ್ಲಿ ಇಡಬೇಕಂದ್ರೂ ಬಸವರಾಜ್ ಅವ್ರದ್ದು ತುಂಬಾ ಪ್ರೆಷರ್ ಇತ್ತು. ಇಲ್ಲ ಸರ್ ಮರ್ಕಲ್, ಮತ್ತು ಮರ್ಕಲ್ ಅಂದ್ರೂ ನನಗೆ ನಿಜವಾಗಲೂ ದೇವಸ್ಥಾನದಲ್ಲಿ ಇಲ್ಲೇ ಇದ್ದೇನೆ. ತುಂಬಾ ಒಂದು ವಿಶ್ವಾಸ ಏನು ಗೊತ್ತಿಲ್ಲ, ಅಷ್ಟು ಪ್ರೀತಿ ನನಗೆ ಇಲ್ಲಿ ಎಲ್ಲರೂ ರೈತರು ಆಗಲಿ ಎಲ್ಲ ಇಲ್ಲಿ ಜನ ನನಗೆ ಪ್ರೀತಿ, ವಿಶ್ವಾಸ, ರೆಸ್ಪೆಕ್ಟ್ ಅದೇ ಇಂಪಾರ್ಟೆಂಟ್ ಇದೆ. ಒಳಗಿಂದ ಒಂದು ಹೊರಗಿಂದ ಒಂದು ಇಲ್ಲ. ಇಲ್ಲಿ ಊರಿನಲ್ಲಿ ಏನಿದೆ ಓಪನ್ ನನಗೆ ಇಷ್ಟು ಪ್ರೀತಿ ಮಾಡ್ತಾರೆ. ಅದ್ರ ಸಲಗೆ ನಾನು ಮರ್ಕಲ್ ಅಂತೂ ಕಟ್ಟಿಲ್ಲ, ಫಸ್ಟ್ ಮರ್ಕಲ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದೇನೆ. ಇವತ್ತು ನಿಜವಾಗಲೂ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. 2-3 ತಿಂಗಳಿಂದ ಅದು ನೀರು ಸುಮ್ಮನೆ ಹೆಸರಿಗೆ ನೀರದು ಎಲ್ಲ ಮುಗ್ದು ಹೋಗಿದೆ. ಮೊನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ ಬಂದಿದ್ರು ಬೀದರ್ನಲ್ಲಿ. ನಾವು ಅವರಿಗೆಲ್ಲ ಇದ್ರ ಬಗ್ಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ತಿಳಿಸಿದ್ರು. ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಎಸ್ಪೆಷಲಿ ನಮ್ಮ ಬೀದರ್ದು ಈಗ ಅಸೆಂಬ್ಲಿ ಇದೆ 13ರಿಂದ. ಈ ಅಸೆಂಬ್ಲಿನಲ್ಲಿ ತುಂಬಾ ಸೀರಿಯಸ್ ಸುಮಾರು ಕಡೆ ರೈತರು ಸ್ಟ್ರೈಕ್ ಮಾಡ್ಲತ್ತಾರೆ. ಈಗ ಜಸ್ಟ್ ಇಲ್ಲಿ ಶಂಕರಪ್ಪ ಸರ್ ಕೇಳಿದಾಗ ಅವರೆಲ್ಲ ನಾವು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ರೈತರ ಬಗ್ಗೆ ಸುಮಾರು ಡಿಮ್ಯಾಂಡ್ ತಗೊಂಡು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ರೈತರಂದ್ರು ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅವ್ರು ಹೇಳೋದು ತುಂಬಾ. ಈಗ ಅದು ಹಳೆ ಸಿಸ್ಟಮ್ ಇಂದ ಅವರೆಲ್ಲ ಹೇಳ್ಕೊಂಡು ಕುಂತಿದ್ದಾರೆ. ಅದು ಕಂಟಿನ್ಯೂ ಆಗ್ಬೇಕು. ಅದ್ರ ಸಲಗೆ ಸುಮಾರು ಅವ್ರದ್ದು 4 ಡಿಮ್ಯಾಂಡ್ ಇದೆ. ಇನ್ಶೂರೆನ್ಸ್ ಬಗ್ಗೆ ಇದೆ, ಬರಗಾಲ ಬಗ್ಗೆ ಇದೆ. ಆ ಥರ ಆ ಡಿಮ್ಯಾಂಡ್ ನಾವು ಡೆಫಿನೆಟ್ಲಿ ಮುಖ್ಯಮಂತ್ರಿ ಜೊತೆಗೆ ಡಿಸ್ಟ್ರಿಕ್ಟ್ ಸರ್ವಿಸ್ ಜೊತೆಗೆ ನಾವೆಲ್ಲರೂ ಕಲಿತು ಡಿಸ್ಕಸ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.